ಕಾಲು ತಡೆ ಸ್ವಲ್ಪ ತುಂಬಾ ಸಂತೋಷ ಆಗ್ತಾ ಇದೆ. ಅಂದ್ರೆ ನಾನು ಇದಕ್ಕೆ ಒಪ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ನೀವು ನನಗೆ ಸಹಾಯ ಮಾಡಬೇಡಿ. ನೋಡಿ ನಾನು ಹೇಗಿದ್ದರು ಅಂತ ಚೆನ್ನಾಗುತ್ತೆ ಅಷ್ಟೊಳು ಮನಸ್ಸು ಬದಲಾಯಿಸ್ಕೊಂಡಿದ್ದೆ. ಅದಕ್ಕೆ ಕಾರಣ ಮಾತಾಡಿದ ಒಂದೊಂದು ಮಾತು ನನ್ನ ಮನಸ್ಸನ್ನು ಆಳ ತಿಂದಿದೆ. ನಿಮ್ಮ ಹತ್ರ ಕೈ ಮುಗಿಸ್ತೀನಿ. ನಿಮ್ಮ ಜೊತೆ ಏನಂತ ಬೈತದೇವ ನೀನು ಅವಳಂಗೆ ಕುಣಿತೀಯಲ್ವಾ ನಾನು ಯಾವ ಕ್ಷಮೆ ಕೇಳಿದ್ದೀನಿ, ಯಾರಿಗೂ ಕ್ಷಮೆ ಇಲ್ಲ. ಆದ್ರೆ ಭಾಗ್ಯ ಮತ್ತೆ ನಿಮ್ಮಿಂದ ಕ್ಷಮೆ ಸಿಗೋದು ತುಂಬಾ ನಿಮ್ಮ ಸ್ವಂತ ಮಗನೇ ನೀವು ಕ್ಷಮಿಸಿಲ್ಲ ಅಂತ ನನಗೆ ಚೆನ್ನಾಗುತ್ತೆ. ಆದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಹಾಗಲ್ಲ, ನೀವೇನು ಹೇಳ್ತಾರೆ ನೀವೇನು ಮಾಡ್ತೀರ ಅಂದ್ರೆ ನಮಗೆ ಕ್ಷಮಿಸಿ, ನನ್ನ ಜೊತೆ ನಮ್ಮ ಮನೆಗೆ ಬರ್ತೀರ. ಇದನ್ನೇ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಜೊತೆ ಭಾಗ್ಯಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಕಣ್ಣೆ ಬಿಟ್ಟಿದ್ರೆ ಭಾಗ್ಯ ಖುಷಿಯಾಗುತ್ತೆ, ಭಾಗ್ಯ ಖುಷಿಯಾಗಿದ್ರೆ ನಮ್ಮ ಆದಿನ ಖುಷಿಯಾಗುತ್ತೆ, ಆದ ಖುಷಿಯಾಗಿದ್ರೆ ನಮ್ಮ ಇಡೀ ಕುಟುಂಬ ಖುಷಿಯಾಗುತ್ತೆ. ನೋಡಿ ಅತ್ತೆ, ನಾನು ಇಷ್ಟೊತ್ತು ಏನು ಮಾತಾಡಿಲ್ಲ. ಈಗ ಒಂದು ಮಾತು ನಿಮ್ಮ ಮತ್ತೆ ಮೀನಾಕ್ಷಿ ನನ್ನ ಕಾಲ್ ಕಾಣ್ತಾ ಸುಂದಿಲ್ಲ. ಅದೇ ಯಾಕೆ ಅಂತ ಗೊತ್ತಿಲ್ಲ. ಈ ಕಡೆ ಆ ಕಡೆ ಕಾಣೋದು ಸುಂದಿಲ್ಲ. ಸಾಕು ಬಿಡ, ಅಮ್ಮನ ಕಾಲ್ ಕಾಣಿಸ್ತಾ.